ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ವೆಂಕಟರಮಣ ಹೆಗಡೆ, ವೇದ ವೆಲ್ನೆಸ್ ಸೆಂಟರ್, ನಿಸರ್ಗವನ ಶಿರಸಿ. ಆಹಾ ಆರೋಗ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆಧಾರದ ಸ್ವಾಗತ. ಆದಮೇಲೆ ಇವತ್ತು ಯುವತಿಯರಲ್ಲಿ PCOD ಸಮಸ್ಯೆ ಅಧಿಕ ಆಗ್ತಾ ಇದೆ. ಸ್ಕ್ಯಾನನ್ನು ಮಾಡಿದಾಗ ಪೀರಿಯಡ್ ಸರಿಯಾಗುವುದಿಲ್ಲ, ಆವಾಗ ಸ್ಕ್ಯಾನನ್ನು ಮಾಡಿಸ್ತಾರೆ. ಆವಾಗ PCOS ಅಥವಾ PCOD, ಪಾಲಿಸಿಸ್ಟಿಕ್ ಓವರಿನ್ ಸಿಂಡ್ರೋಮ್ ಅಥವಾ ಪಾಲಿಸಿಸ್ಟಿಕ್ ಓವರಿನ್ ಡಿಸೀಸ್, ಈ ಒಂದು ಸಮಸ್ಯೆ ಇದೆ. ಸಿಂಡ್ರೋಮ್ ಯೂಸ್ವಲ್ PCOS ಅಂತ ಹೇಳ್ತಾರೆ, ಇದಿದೆ ಅಂತ ಹೇಳ್ತಾರೆ. ಸೊ ಹಾಗಾದರೆ ಈ ಸಿಸ್ಟ್ಗಳು ಓವರಿಯಲ್ಲಿ ಆಗುವಂಥ ಒಂದು ಸಿಸ್ಟ್ಗಳಿಗೆ ಮುಖ್ಯವಾದಂಥ ಒಂದು ಕಾರಣ ಹಾರ್ಮೋನಲ್ ವೇರಿಯೇಷನ್ ಜೊತೆಗೆ ತಪ್ಪಾದ ಆಹಾರ ಕ್ರಮ, ಜೀವನ ಶೈಲಿ. ಖಂಡಿತವಾಗಿ ಹೌದು. ನಿಮ್ಮ 5 kg ಅಥವಾ 10 kg ತೂಕವನ್ನು, ಹೆಚ್ಚಾದಂಥ ತೂಕವನ್ನು ಕಡಿಮೆ ಮಾಡಿಕೊಂಡ್ರೆ PCOD ಆಟೋಮೆಟಿಕ್ಕಾಗಿ ಸರಿಯಾಗುತ್ತೆ, ಪೀರಿಯಡ್ಸ್ ಕರೆಕ್ಟ್ ಆಗಲಿಕ್ಕೆ ಶುರುವಾಗುತ್ತೆ. 2 ತಿಂಗಳ 3 ತಿಂಗಳಾದರೂ ಕೂಡ ರೆಗ್ಯುಲರ್ ಪೀರಿಯಡ್ಸ್ ಆಗ್ತಾ ಇಲ್ಲ, 3-4 ತಿಂಗಳಿಗೆ ಒಂದು ಸಲ ಆಗುತ್ತೆ, ಇಲ್ಲಾಂದ್ರೆ ಅದು ಆಗೋದಿಲ್ಲ, ಮಾತ್ರೆ ತೆಗೆದುಕೊಂಡ್ರಷ್ಟೇ ಆಗುತ್ತೆ. ಸೊ ಇದರಿಂದಾಗಿ ಮದುವೆ ಆದಂಥವರಲ್ಲಿ ಮಕ್ಕಳಾಗಲಿಕ್ಕೂ ಸಮಸ್ಯೆ ಆಗ್ತದೆ. ಸೊ ಇಂತಹ ಸಂದರ್ಭದಲ್ಲಿ PCOD ಅಂತ ವೈದ್ಯರು ಹೇಳ್ತಾರೆ. ಅದಕ್ಕೆ ಆಹಾರದ ಡಯಟ್ ಮಾಡಿ ವೆಯ್ಟ್ ಕಡಿಮೆ ಮಾಡ್ಕೊಳ್ಳಿ ಅಂತ ಹೇಳಿಬಿಡ್ತಾರೆ. ಆದರೆ ಹೇಗೆ ಅಂತ ಯಾರೂ ಹೇಳೋದೇ ಇಲ್ಲ. ಸೊ ಇವತ್ತಿನ ಸಂಚಿಕೆಯಲ್ಲಿ ನಾನು ನಿಮಗೆ ಉಪಾಯವನ್ನು ಹೇಳ್ಕೊಡ್ತೇನೆ. ಈ PCODಯನ್ನು ಕಡಿಮೆ ಮಾಡಲಿಕ್ಕೆ ನೀವು ನಮ್ಮ ಹತ್ರ ಕೆಲವು ಸರಳವಾದಂಥ ಆಯುರ್ವೇದಿಕ್ ಔಷಧಿಗಳಿದೆ, ಅವುಗಳನ್ನು ತೆಗೆದುಕೊಳ್ಬೇಕು. ಅದರ ಜೊತೆಯಲ್ಲಿ 3 ತಿಂಗಳ ಕಾಲ PCOD ಆಹಾರ ಕ್ರಮವನ್ನು ಮಾಡಬೇಕು. ನಾವು ಮಾಡಿದ್ದೇವೆ. 1ನೇ ವಾರ, 2ನೇ ವಾರ, 3ನೇ ವಾರ, 4ನೇ ವಾರ ಅಂಥೇಳಿ ನಮ್ಮ ಒಂದು ವ್ಯವಸ್ಥೆ, ಆಹಾರದ ವ್ಯವಸ್ಥೆಯನ್ನು ರೆಡಿ ಮಾಡಿದ್ದೇವೆ. ಸೊ ಆ ರೀತಿಯ ಆಹಾರ ಕ್ರಮವನ್ನು ನೀವು 1 ಅಲ್ಲ 2 ಅಲ್ಲ 3 ತಿಂಗಳ ಮಾಡಿದಾಗ 3 ತಿಂಗಳಲ್ಲಿ ಖಂಡಿತವಾಗಿ ನಾರ್ಮಲ್ ಪೀರಿಯಡ್ ಸ್ಟಾರ್ಟ್ ಆಗುತ್ತೆ. 3 ತಿಂಗಳಲ್ಲಿ ಹೆಚ್ಚು ಓವರ್ ವೆಯ್ಟ್ ಇದ್ದಂಥವರಿಗೆ ಅಥವಾ ಹೊಟ್ಟೆಯ ಬೊಜ್ಜು ಇದ್ದಂಥವ್ರಿಗೆ ಹೊಟ್ಟೆ ಬೊಜ್ಜು ಕರಗತ್ತೆ. ಜಾಸ್ತಿ ದಪ್ಪ ಇದ್ದರೆ ಅವರು 15 kgವರೆಗೂ, ತಿಂಗಳಿಗೆ 5 kg ಅಂತೆ 15 kgವರೆಗೂ ಕಡಿಮೆ ಆಗ್ತಾರೆ. ಅಥವಾ 10 ದಿನಗಳ ಕಾಲ ನೀವು ನೈಸರ್ಗಿಕ ಚಿಕಿತ್ಸೆ ಹಾಗೂ ಆಯುರ್ವೇದ ಚಿಕಿತ್ಸೆಗಳನ್ನು ಪಡೆದುಕೊಂಡಲ್ಲಿ ಖಂಡಿತವಾಗಿ ನಿಮಗೆ ಈ ಒಂದು PCOD ಕಡಿಮೆ ಆಗಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾದರೆ ಹೇಗಿರಬೇಕು ನಮ್ಮ ಆಹಾರ ಶೈಲಿ? ಬೆಳಗ್ಗೆ ಎದ್ದು ಕೂಡಲೇ ಬೂದುಗುಂಬಳ ಜ್ಯೂಸ್ ಖಾಲಿ ಹೊಟ್ಟೆಯಲ್ಲಿ, ಅದು ಬೆಸ್ಟ್. ಎಸಿಡಿಟಿ ಆಗಲ್ಲ ಇಡೀ ದಿವಸ. ಸೊ ಆ ಒಂದು ಅಭ್ಯಾಸವನ್ನು ಮಾಡ್ಕೋಬೇಕು. ಆಮೇಲೆ ಬೆಳಗ್ಗೆ ತಿಂಡಿಯ ಬದಲಿಗೆ, ಉಪಹಾರದ ಬದಲಿಗೆ ಸೂಪ್ ಹಾಗೂ ಹಣ್ಣುಗಳು ಹಾಗೂ ಒಂದು ನಟ್ಸು, ಒಂದು 20 ನೆನೆಸಿದಂಥ ಬಾದಾಮಿಯನ್ನು ಸಿಪ್ಪೆ ತೆಗೆದು ತಿನ್ನುವಂಥದ್ದು, ಒಂದು 5 ಗೋಡಂಬಿ, 5 ಪಿಸ್ತಾ, ಅಲ್ಲ 20 ಪಿಸ್ತಾ, ಅದು ಪ್ಲೇನ್ ಪಿಸ್ತಾ, ಸಾಲ್ಟೆಡ್ ಅಲ್ಲ, ವಾಲ್ನಟ್, ಒಂದು 2 ವಾಲ್ನಟ್. ಸೊ ಇದು ಬೆಳಗಿನ ಉಪಹಾರ. ನಿಮ್ಗೆ ಹಸುವೇ ಆಗೋದಿಲ್ಲ ಎಷ್ಟು ತೆಗೆದುಕೊಂಡ್ಬಿಟ್ರೆ. ಇನ್ನು ಮಧ್ಯಾಹ್ನದ ಊಟದಲ್ಲಿ ನೀವು 11 ಗಂಟೆಗೆ ಒಂದು ಎಳೆನೀರನ್ನು ಕುಡಿಬೇಕು ಅಥವಾ ಮಜ್ಜಿಗೆಯನ್ನು ಕುಡಿಬೇಕು. ಮಧ್ಯಾಹ್ನದ ಊಟದಲ್ಲಿ ಹಸಿ ತರಕಾರಿ, ಸಲಾಡು, ಅದಕ್ಕೆ ತೆಂಗಿನಕಾಯಿ ತುರಿಯನ್ನು ಹಾಕ್ಕೊಂಡಿರಬೇಕು, ವರ್ಜಿನ್ ಕೊಕೊನಟ್ ಆಯಿಲನ್ನು ಹಾಕಬೇಕು, ಇಲ್ಲ ನೀವು ಆಲಿವ್ ಆಯಿಲನ್ನು ಹಾಕ್ಕೊಳ್ಬೇಕು. ಸೊ ಹಸಿ ತರಕಾರಿ, ಸಲಾಡ್ ಜಾಸ್ತಿ ಇರಬೇಕು. ಸಲಾಡ್ ತಿಂದಾದಮೇಲೆ ಬೇಯಿಸಿದ ತರಕಾರಿಗಳು, ಅಂದರೆ ತರಕಾರಿಯನ್ನು ಬೇಯಿಸಿ ಪಲ್ಯ ಥರ ಮಾಡಿಕೊಂಡು ಅದನ್ನು ಕೂಡ ತಿನ್ನಬೇಕು. ಸೂಪನ್ನು ಕುಡಿಬೇಕು. ಸೂಪ್ ಅಂದರೆ ಇಲ್ಲಿ ಹೊಟ್ಟೆ ತುಂಬಿಸ್ಲಿಕ್ಕೆ ಸೂಪ್ ಹೊರತು ಹಸಿವೆ ಆಗಲಿಕ್ಕೆ ಸೂಪ್ ಅಲ್ಲ. ತರಕಾರಿಯನ್ನು ಬೇಯಿಸಿ ಸೂಪ್ ಮಾಡಿಕೊಳ್ಳೋದು ವಿಧಾನ ಎಲ್ಲ ಮಹಿಳೆಯರಿಗೆ ಗೊತ್ತಿರುತ್ತೆ. ಅಥವಾ ನೀವು ಬೇಕಾದಷ್ಟು ಕೀಟೋ ಸೂಪ್ ಅಂತ ಹಾಕಿದರೆ, ಫ್ಯಾಟ್ ಜಾಸ್ತಿ ಇರುವಂಥ ಸೂಪನ್ನು ಮಾಡ್ಕೊಂಡು ಕುಡಿಬೋದು. ಇದು ಮಧ್ಯಾಹ್ನದ ಆಹಾರ. ಆದರೆ ಸಂಜೆ 4 ಗಂಟೆಗೆ ಇನ್ನೊಂದು ಎಳೆನೀರನ್ನೋ ಅಥವಾ ಮಜ್ಜಿಗೆನೋ ಅಥವಾ ಯಾವುದಾದ್ರು ಜ್ಯೂಸನ್ನು ಅಥವಾ ಪಾನೀಯವನ್ನು ಕುಡಿಯುವಂಥದ್ದು. ಸಂಜೆ 6:30, 7 ಗಂಟೆಗೆ ಸಂಜೆ ಊಟವನ್ನು ಮುಗಿಸ್ಬೇಕು. ಸಂಜೆ ಊಟದಲ್ಲಿ ಪುನಃ ನೀವು ತರಕಾರಿ, ಬೇಯಿಸಿದ ತರಕಾರಿಗಳು, ಹಸಿ ತರಕಾರಿ ಸಲಾಡ್, 1 ಬೌಲ್ ಹಣ್ಣುಗಳು, ಒಂದು 5 ಬಾದಾಮಿ, ಪ್ರೋಟೀನ್ ಶೇಕ್, ಇದು ಭಾಳ ಹೆಲ್ಪ್ ಮಾಡುತ್ತೆ ಆದಮೇಲೆ. ಸೊ ಒಳ್ಳೆ ಕ್ವಾಲಿಟಿಯ ವೇ ಪ್ರೋಟೀನನ್ನು ತೆಗೆದುಕೊಳ್ಬೇಕು. 2 ಚಮಚ ಪ್ರೋಟೀನ್ ಪೌಡರ್, 1 ಸೇಬು ಹಣ್ಣು, 1 ಗ್ಲಾಸ್ ಹಾಲು, 2 ಚಮಚ ಪೀನಟ್ ಬಟ್ಟರ್ ಅಂತ ಸಿಗುತ್ತೆ, ಅಂದರೆ ಶೇಂಗಾದ ಬೆಣ್ಣೆ, ಅದು, 1 ಗ್ಲಾಸ್ ನೀರು. ಇದಿಷ್ಟನ್ನು ಹಾಕಿ ಮಿಕ್ಸಿಯಲ್ಲಿ ತಿರುಗಿಸಿದಾಗ ಥಿಕ್ಕಾದಂತಹ ಒಂದು ಒಳ್ಳೆಯ ಶೇಕ್ ರೆಡಿ ಆಗುತ್ತೆ. ಆ ಒಂದು ಶೇಕನ್ನು ಸಂಜೆ ನೀವು 6 ಅಥವಾ 7 ಗಂಟೆಗೆ ಕುಡಿದ್ರೆ ನಿಮಗೆ ಮತ್ತು ರಾತ್ರಿ ಹಸಿವೆ ಆಗೋದಿಲ್ಲ. ಸೊ ಭಾಳ ಚೆನ್ನಾಗಿರುತ್ತೆ. 5 ಬಾದಾಮಿಯನ್ನು ಸೇರಿಸಬೇಕು. ಓಕೆ, ಇದಿಷ್ಟನ್ನು ಹಾಕಿ ತಿರುಗಿಸುವಂಥದ್ದು. ಸೊ ಈ ಒಂದು ಪ್ರೋಟೀನ್ ಶೇಕನ್ನು ಕುಡಿದ್ರೆ ತುಂಬ ಅನುಕೂಲ ಆಗುತ್ತೆ. ಜೊತೆಗೆ ಸೂರ್ಯ ನಮಸ್ಕಾರ, 21 ಸೂರ್ಯ ನಮಸ್ಕಾರವನ್ನು ವೇಗವಾಗಿ ಮಾಡುವಂಥ ಅಭ್ಯಾಸವನ್ನು ಮಾಡ್ಕೋಬೇಕು. ಬೆಳಗ್ಗೆ ಸಂಜೆ 2 ಹೊತ್ತು ಮಾಡಿದ್ರೆ ಒಳ್ಳೆಯದು, ಇಲ್ಲಾಂದರೆ ಬೆಳಗ್ಗೆ 1 ಹೊತ್ತಾದರೂ ಮಾಡಬೇಕು. ಸೊ ಹೀಗೆ ಮಾಡೋದ್ರ ಮೂಲಕ PCODಗೆ ನೀವು ಗುಡ್ ಬೈ ಹೇಳ್ಬೋದು. 3 ತಿಂಗಳಲ್ಲಿ ನಿಮಗೆ PCOD ಮಾಯ ಆಗುತ್ತೆ ಅನ್ನುವಂಥ ಒಂದು ಧೈರ್ಯದ ಮಾತುಗಳನ್ನು ನಾನು ತಮಗೆ ಹೇಳ್ತಾ, ಅನೇಕರು ಇವತ್ತು PCODಯಿಂದ ಬಳಲ್ತಾ ಇದ್ದಾರೆ. ಅವರಿಗೆಲ್ಲ ಈ ಒಂದು ಸಿಹಿ ಸುದ್ದಿಯನ್ನು ಹೇಳ್ತಾ, ನೀವು ಅನುಸರಿಸಿ ಪಾಲನೆ ಮಾಡಿ ಖಂಡಿತವಾದಂಥ ಫಲಿತಾಂಶವನ್ನು ಪಡೆಯಿರಿ ಅನ್ನುವಂಥ ಒಂದು ವಿನಂತಿಯನ್ನು ಮಾಡ್ತಾ ನಮಸ್ಕಾರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.